ಗ್ಯಾರಂಟಿ ಸ್ಕೀಮ್ ಬಗ್ಗೆ ಸಂಪುಟ ಸಚಿವರಿಂದಲೇ ಗೊಂದಲ ಶುರುವಾಗಿದೆ. ಗ್ಯಾರಂಟಿ ಯೋಜನೆ ಬಗ್ಗೆ ಮಂತ್ರಿಗಳ ಮಾತಿನಿಂದಲೇ ಡ್ಯಾಮೇಜ್ ಆಗ್ತಾ ಇದೆ. ಮಂತ್ರಿಗಳ ವಿರುದ್ಧವೇ ಸಿಡಿಮಿಡಿಗೊಂಡ ಸಿಎಂ ಸಿದ್ದರಾಮಯ್ಯ. ಸಚಿವರ ಹೇಳಿಕೆಗಳಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಅಪ್ಸೆಟ್ ಆಗಿದ್ದಾರೆ. ಮೊದಲೇ ಅಕ್ರಮಗಳ ಆರೋಪದಿಂದ ಸರ್ಕಾರಕ್ಕೆ ಮುಜುಗರ ತಂದಿದೆ. ಈಗ ಗೆಲುವಿಗೆ ಕಾರಣವಾದ ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಆಪ್ತರ ಬಳಿ ಮಂತ್ರಿಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದಾರಂತೆ. ಇವರೇ ಮಾಧ್ಯಮ ಮತ್ತು ವಿಪಕ್ಷಗಳಿಗೆ ಅಸ್ತ್ರವನ್ನ ಮಾಡ್ಕೊಡ್ತಿದ್ದಾರೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ವಿವಾದಗಳಿಂದ ದೂರ ಉಳಿರಿ ಅಂದ್ರೆ ಇವರೇ ವಿವಾದವನ್ನ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಸರ್ಕಾರಕ್ಕೆ ಗುಡ್ ಇಮೇಜ್ ಅನ್ನ ತರಲು ಪಡಿಪಾಟಲು ಪಡ್ತಿದ್ದೀವಿ. ನಮ್ಮ ಸರ್ಕಾರದ ಪರವಾಗಿ ಮಹಿಳೆಯರು ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇಂತಹ ಹೇಳಿಕೆಗಳಿಂದ ಮಹಿಳೆಯರಿಗೂ ಕೂಡ ತಪ್ಪು ಸಂದೇಶ ಹೋಗ್ತಾ ಇದೆ. ತಪ್ಪು ಸಂದೇಶ ಹೋಗುತ್ತೆ ಎಂದ್ರಂತೆ ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ಸಚಿವರ ಜೊತೆ ಪ್ರತ್ಯೇಕ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸಭೆ ನಡೆಸಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯ ಕಾಂಗ್ರೆಸ್ಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಒಂದು ಕಡೆಯಲ್ಲಿ ಸಾಲು ಸಾಲು ಆರೋಪಗಳು, ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಿದ್ರೆ, ಇತ್ತ ತಮ್ಮ ಗೆಲುವಿಗೆ ಕಾರಣ ಆಗಿರುವಂತಹ ಗ್ಯಾರಂಟಿ ಸ್ಕೀಮ್ ಬಗ್ಗೆನೇ ಈಗ ಸಂಪುಟ ಸಚಿವರಿಂದಲೇ ಗೊಂದಲಗಳು ಶುರುವಾಗ್ತಾ ಇದೆ. ಇನ್ನು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಮಂತ್ರಿಗಳ ಮಾತಿನಿಂದ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಹೀಗಾಗಿ ಮಂತ್ರಿಗಳ ವಿರುದ್ಧವೇ ಈಗ ಗರಂ ಆಗಿಬಿಟ್ಟಿದ್ದಾರೆ. ಸಚಿವರ ಹೇಳಿಕೆಗಳಿಂದ ಸಿಎಂ ಸಿದ್ದರಾಮಯ್ಯನವರು ಫುಲ್ ಅಪ್ಸೆಟ್ ಆಗಿದ್ದಾರೆ. ಮೊದಲೇ ಅಕ್ರಮಗಳ ಆರೋಪದಿಂದ ಸರ್ಕಾರಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಮುಜುಗರ ತಂದೊಡ್ಡಿದೆ. ಈಗ ತಮ್ಮ ಗೆಲುವಿಗೆ ಕಾರಣವಾಗಿರುವಂತಹ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆನೇ ಈಗ ಕಾಂಗ್ರೆಸ್ನಲ್ಲೇ ಅದು ಮಂತ್ರಿಗಳಿಂದಲೇ ಅಪಸ್ವರಗಳು ಬರ್ತಾ ಇದೆ. ಹೀಗಾಗಿ ತಮ್ಮ ಆಪ್ತರ ಬಳಿ ಆಕ್ರೋಶವನ್ನ ಹೊರಗಾಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಏನೋ ಈ ಮಂತ್ರಿಗಳೇ ಮಾಧ್ಯಮ ಮತ್ತು ವಿಪಕ್ಷಗಳಿಗೆ ಅಸ್ತ್ರವನ್ನ ಮಾಡಿಕೊಡ್ತಿದ್ದಾರೆ. ವಿವಾದಗಳಿಂದ ದೂರ ಉಳಿರಿ ಅಂದ್ರೆ ಇವರೇ ವಿವಾದವನ್ನ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ತಮ್ಮ ಆಕ್ರೋಶವನ್ನ ಹೊರಗಾಕೊಂಡಿದ್ದಾರೆ. ಸರ್ಕಾರಕ್ಕೆ ಗುಡ್ ಇಮೇಜ್ ಅನ್ನ ತರಲು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ಇಂಥ ಹೊತ್ತಲ್ಲಿ ನಮ್ಮ ಪರವಾಗಿ ಮಹಿಳೆಯರು ನಿಂತಿದ್ದಾರೆ. ಆದ್ರೆ ಅವರಿಗೆ ಇಂಥ ಹೇಳಿಕೆಗಳಿಂದ ತಪ್ಪು ಸಂದೇಶ ಹೋಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ಸಚಿವರ ಜೊತೆ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸಭೆಯನ್ನ ನಡೆಸಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ.